ಕರ್ನಾಟಕದ ವೇತನ ಪಡೆದು ಮರಾಠಿ ಭಾಷೆಗೆ ಮಣೆ ಆಗ್ತಾ ಇದ್ದಾರೆ ಎನ್ನುವ ಆರೋಪ ಖಾನಾಪುರದಲ್ಲಿ ಕೇಳಿ ಬರ್ತಾ ಇದೆ. ಈ ಕುರಿತು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯ ಆಗ್ತಾ ಇದೆ. ಖಾನಾಪುರದಲ್ಲಿ ರಾರಾಜಿಸ್ತಾ ಇದೆ ಮರಾಠಿ ನಾಮಫಲಕಗಳು. ಇರೋದು ಮಾತ್ರ ಕರ್ನಾಟಕದಲ್ಲಿ ವೇತನ ಪಡಿತಾರೆ, ಆದ್ರೆ ಮರಾಠಿ ಭಾಷೆಗೆ ಮಣೆ ಆಗ್ತಾ ಇದ್ದಾರೆ ಅನ್ನೋ ಆರೋಪ ವ್ಯಕ್ತ ಆಗ್ತಾ ಇದೆ. ಏನು ಕನ್ನಡ ಭಾಷೆಗೆ ಅಧಿಕಾರಿಗಳಿಂದಲೇ ಅವಮಾನ ಆಗ್ತಾ ಇದೆ. ಇಲ್ಲಿ 60% ಕನ್ನಡ ಭಾಷೆ ಕಡ್ಡಾಯಗೊಳಿಸಿದ್ರು ಸಹ ಡೋಂಟ್ ಕೇರ್. ಎಲ್ಲಾ ಕಡೆಯಿಂದ ಏನಾದ್ರೂ ಅವಾಗಡ ನಡೆಯುವ ಮುನ್ನ ಎಚ್ಚೆತ್ತುಕೊಂಡ್ರೆ ಒಳಿತು ಅನ್ನೋ ಒಂದಷ್ಟು ಮುನ್ನೆಚ್ಚರಿಕೆ ಇದೀಗ ಆಗ್ತಾ ಇರುವಂತದ್ದು. ಮುಂದೆ ಅನಾಹುತ ನಡೆದ್ರೆ ಅಧಿಕಾರಿಗಳೇ ನೇರ ಹೊಣೆ ಆಗ್ತಾರೆ. ಇಲ್ಲಿ ಅಧಿಕಾರಿಗಳ ಉದ್ದಟತನದಿಂದ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ. ಏನು ಕರ್ನಾಟಕದಲ್ಲಿ ಇಟ್ಕೊಂಡು ಕರ್ನಾಟಕದ ವೇತನವನ್ನ ಪಡೆದುಕೊಂಡು ಬೆಳಗಾವಿಯ ಖಾನಾಪುರದಲ್ಲಿ ಮರಾಠಿ ನಾಮಫಲಕಗಳು ರಾರಾಜಿಸ್ತಾ ಇದೆ. ಕರ್ನಾಟಕದ ವೇತನವನ್ನ ಪಡಿತೀರಿ, ಇರೋದು ಕರ್ನಾಟಕದಲ್ಲಿ, ಆದ್ರೆ ಮರಾಠಿ ಭಾಷೆಯನ್ನ ನೀವು ಯಾಕೆ ಬಳಕೆ ಮಾಡ್ತಾ ಇದ್ದೀರಿ? ನಿಮಗೆ ಗೊತ್ತಿಲ್ವಾ ಕಾನೂನಿನ ಕಡೆಯಿಂದ 60% ಕನ್ನಡ ಭಾಷೆಯನ್ನೇ ನಾವು ಕಡ್ಡಾಯವಾಗಿ ಏನೋ ಯೂಸ್ ಮಾಡ್ಬೇಕು, ಉಪಯೋಗ ಮಾಡ್ಬೇಕು, ಆ ಒಂದಷ್ಟು ಕಾನೂನಿನಲ್ಲಿ ರೂಲ್ಸ್ ಗಳನ್ನ ಹಾಕಿದ್ದಾರೆ. ಆದ್ರೆ ನೀವು ಇದಕ್ಕೆಲ್ಲ ಡೋಂಟ್ ಕೇರ್ ಅಂತ ಹೇಳಿ ಏನಾದ್ರೂ ಆದ್ರೆ ಇದಕ್ಕೆ ನೇರವಾಗಿ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಅಂತ ಒಂದಷ್ಟು ಇದೀಗ ಸಾರ್ವಜನಿಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ ಈ ಒಂದು ಘಟನೆ ನಡೀತಾ ಇರುವಂತದ್ದು. ಕರ್ನಾಟಕ ಸರ್ಕಾರದ ವೇತನ ಪಡಿತೀರಿ, ಕರ್ನಾಟಕದಲ್ಲಿ ಇದೀರಿ ನೀವು, ಆದ್ರೆ ಯಾಕೆ ನೀವು ಮರಾಠಿ ಭಾಷೆಗೆ ಮಣೆ ಆಗ್ತಾ ಇದ್ದೀರಿ? ಅನ್ಯ ಭಾಷೆಯನ್ನ ಯಾಕೆ ಇಲ್ಲಿ ಬಳಸ್ತಾ ಇದ್ದೀರಿ? 60% ಕನ್ನಡವನ್ನೇ ಬಳಸಬೇಕು ಕರ್ನಾಟಕದಲ್ಲಿ ಅನ್ನೋ ಒಂದಷ್ಟು ಕಾನೂನಿನ ಚೌಕಟ್ಟಿನ ನೀವು ಯಾಕೆ ಮೀರ್ತಾ ಇದ್ದೀರಾ ಅನ್ನೋಷ್ಟು ಆರೋಪ ವ್ಯಕ್ತ ಆಗ್ತಾ ಇದೆ. ನೀವು ನೋಡ್ತಾ ಇರೋದು ಬೇರೆ ಯಾವ ಒಂದು ಜಿಲ್ಲೆ ಅಲ್ಲ, ಕರ್ನಾಟಕದ ಬೆಳಗಾವಿ ಖಾನಾಪುರ ತಾಲೂಕಲ್ಲಿ ಸರ್ಕಾರ ಕನ್ನಡ ಕಡ್ಡಾಯಗೊಳಿಸ್ಬೇಕು, 60% ಭಾಗ ಕನ್ನಡವನ್ನ ಕಡ್ಡಾಯ ಮಾಡ್ಬೇಕು ಅನ್ನೋ ಒಂದಷ್ಟು ನಿಯಮಗಳನ್ನ ಏನು ಬರಮಾಡ್ಕೊಂಡಿದ್ರು. ಇದನ್ನೆಲ್ಲ ಗಾಳಿಗೆ ತೂರ್ತಾ ಇದ್ದಾರೆ, ಮರಾಠಿ ಭಾಷೆಗೆ ಮಣೆ ಆಗ್ತಾ ಇದ್ದಾರೆ ಅನ್ನೋ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತ ಶಶಿಕಾಂತ್ ನೇರ ಸಂಪರ್ಕದಲ್ಲಿ ಒಟ್ಟಿಗಿದ್ದಾರೆ. ಶಶಿಕಾಂತ್, ಏನಿದು ನಾವು ಕರ್ನಾಟಕವನ್ನ ನೋಡ್ತಾ ಇದ್ದೀವ ಅಥವಾ ಬೇರೆ ಯಾವ್ದಾದ್ರು ಜಿಲ್ಲೆ ನೋಡ್ತಾ ಇದ್ದೀವ ಅನ್ನೋ ಒಂದು ಸಂಶಯ ವ್ಯಕ್ತ ಆಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಕುರಿತಾಗಿ? ರಾಧಿಕಾ ಅವರೇ, ನಮ್ಮ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ಇದು ಮಹಾರಾಷ್ಟ್ರದ ಮತ್ತು ಗೋವಾ ಗಡಿ ಭಾಗದಲ್ಲಿ ಇರುವಂತ ಒಂದು ತಾಲೂಕು ಇದು. ಇಲ್ಲಿ ಬಹಳ ಏನಂದ್ರೆ ಕರ್ನಾಟಕ ರಾಜ್ಯದ ಬಹಳಷ್ಟು ನಿಯಮಗಳನ್ನ ಉಲ್ಲಂಘನವನ್ನು ಮಾಡ್ತಿರುವಂತ ನಮ್ಮ ಖಾನಾಪುರ ತಾಲೂಕಲ್ಲಿ ಇರ್ಬೋದು, ಬೆಳಗಾವಿ ಕೆಲವು ಭಾಗದಲ್ಲಿ ನಡೀತಾ ಬಂದಿರುವಂತ ಒಂದು ಚಾಲಿಯಾಗಿದೆ. ಇವತ್ತು ಬೇರೆ ವ್ಯಕ್ತಿಗಳು ಮಾಡಿದಾರಂದ್ರೆ ಅದು ಒಂದು ವಿಚಾರ ಬೇರೆ, ಆದ್ರೆ ಇವತ್ತು ಸರ್ಕಾರಿ ಅಧಿಕಾರಿಗಳು ಕೂಡ ಅದನ್ನ ಆಚರಣೆಯಲ್ಲಿ ನಡೆಸ್ತಾ ಇರೋದು ಒಂದು ವಿಷಾದ ವ್ಯಕ್ತಪಡಿಸುವಂತ ಒಂದು ಸಂಶಯ ಆಗ್ತಾ ಇದೆ ನಮ್ಗೆ. ನಿಜವಾಗ್ಲೂ ಶಶಿಕಾಂತ್, ಈಗ ಕಾನೂನು ಏನು 60% ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆಯನ್ನೇ ಕಡ್ಡಾಯ ಮಾಡ್ಬೇಕು ಅನ್ನೋ ಒಂದು ಕಾನೂನನ್ನ ತಂದಿದೆ. ಇದೆಲ್ಲ ಇವ್ರಿಗೆ ಗೊತ್ತಿಲ್ವಾ ಅಥವಾ ಗೊತ್ತಿದ್ರು ಯಾಕೆ ಇಷ್ಟೊಂದು ಡೋಂಟ್ ಕೇರ್ ಮಾಡ್ತಾ ಇದ್ದಾರೆ ಅಂತ? ಗೊತ್ತಿದೆ, ಈಗ ಸಾರ್ವಜನಿಕರಿಗೆ ಗೊತ್ತಾಗಿಂತ ಮುಂಚಿತವಾಗಿ ಎಲ್ಲಾ ಅಧಿಕಾರಿಗಳ ಗಮನಕ್ಕೆ ಬಂದಿರ್ತದ. ಇದು ಯಾವುದೇ ಯೋಜನೆಗಳು ಅಥವಾ ಯಾವುದೇ ಕಾಯ್ದೆ ಕಾನೂನುಗಳು ಬಂದ್ರೆ ಕೂಡ ಇದು ನೀವು ಸಾರ್ವಜನಿಕರು ಅನ್ಬೋದು ನಮ್ಗೆ ಗೊತ್ತಿರ್ಲಿಲ್ಲ ಮಾಡಿದೀವಿ ಅಂತ. ಇವ್ರಿಗೆ ಸರ್ಕಾರದಲ್ಲಿ ಕೆಲಸ ಮಾಡ್ತಿರೋಂಥವ್ರು ಮತ್ತೆ ಇವ್ರು ಸರ್ಕಾರ ಸಂಬಳವನ್ನ ಪಡಿತಿರ್ತಕ್ಕಂಥವ್ರು, ಇವ್ರಿಗೆ ಎಲ್ಲಾ ಕಾಯ್ದೆ ಕಾನೂನುಗಳ ಬಗ್ಗೆ ಅರಿವಿರುವಂತವ್ರು ಇವರೇ ಈಗ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ತಾಲೂಕಲ್ಲಿ. ಅಂದ್ರೆ ಬೇಲಿನ ಎದ್ದು ಪ್ರಶಂಸೆ ಮಾಡ್ಬೇಕಂತ ತಿಳಿತಾ ಇಲ್ಲ. ಹೌದು ಹೌದು. ಹೀಗಾಗಿ ಈಗ ಕರ್ನಾಟಕ ರಕ್ಷಣಾ ವೇದಿಕೆಯವರು ಗಂಭೀರವಾಗಿ ಈ ವಿಷಯವನ್ನ ಪರಿಗಣಿಸಿ ಇದಕ್ಕೆ ಒಂದು ಕಡಿವಾಣ ಹಾಕಬೇಕು ಅಂತ ಸಜ್ಜಾಗ್ತಿದ್ದಾರೆ. ಆದಷ್ಟು ಈಗ ನಮ್ಮ ವಾಹಿನಿಯ ಮುಖಾಂತರ ಒಂದ್ಸತಿ ಮೊದಲು ಅವರಿಗೆ ವಿಷಯನ್ನ ಮುಟ್ಟಿಸಿ ಇದೇನಾದ್ರೂ ಬದಲಾಗದೆ ಹೋದ್ರೆ ಮುಂದಿನ ದಿನಮಾನದಲ್ಲಿ ಉಗ್ರವಾದ ಹೋರಾಟಕ್ಕನ್ನ ಕೈಗೆತ್ತಿಕೊಳ್ಳುವಂತ ಒಂದು ಪ್ರಯತ್ನ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರು ಮತ್ತು
ಇನ್ನುಳಿದ ಹಲವಾರು ಸಂಘಟನೆಗಳ ಬೆಂಬಲದೊಂದಿಗೆ ನಾವು ಈ ಕನ್ನಡ ಭಾಷೆನ ಉಳಿಸುವಂತ ಕೆಲಸ ನಾವು ಮಾಡ್ಬೇಕಾಗ್ತದ ಅಂತ ನಮ್ಮ ವಾಹಿನಿ ಮುಖಾಂತರ ಅವರು ಹೇಳಿದ್ದಾರೆ. ಅಲ್ಲ ಗೊತ್ತು, ಈಗ ಕರ್ನಾಟಕ ರಾಜ್ಯದಲ್ಲಿ ಈ ತರ ಒಂದಷ್ಟು ತಪ್ಪುಗಳಾದ್ರೆ ಅಂದ್ರೆ ಕನ್ನಡವನ್ನ ಬಳಸದೆ ಹೋದ್ರೆ ಯಾವ ರೀತಿ ಒಂದಷ್ಟು ಪ್ರತಿಭಟನೆ ಆಗುತ್ತೆ ಇದ್ರ ಬಗ್ಗೆ ಅಂತ ಹೇಳಿ, ಆದ್ರೂ ಸಹ ಇಷ್ಟೊಂದು ಬೇಜವಾಬ್ದಾರಿತನ ಅಧಿಕಾರಿಗಳಲ್ಲಿ ಯಾಕೆ? ಅವ್ರು ಅಷ್ಟೊಂದು ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡ್ತಾ ಇಲ್ವಾ? ಈ ತರ ಒಂದು ಮರಾಠಿ ಭಾಷೆಯಲ್ಲಿ ಮಣೆ ಹಾಕ್ತಾ ಇದ್ದಾರೆ ಅಲ್ಲಿ ಅಂತ ಅಲ್ಲಿನ ಒಂದಷ್ಟು ಆಡಳಿತ ಅಂತ. ಇದು ಇವತ್ತಿಂದ ವಿಷಯ ಅಲ್ಲ, ಇದು ಹಲವಾರು ದಿನಗಳಿಂದ ರಕ್ಷಣಾ ವೇದಿಕೆಯವರು ಕೂಡ ಇದನ್ನ ಫೈಟ್ ಮಾಡ್ತಾನೆ ಬಂದಿದ್ದಾರೆ. ಅಧಿಕಾರಿಗಳು ಮಾತ್ರ ಯಾವುದಕ್ಕೂ ಕೇರೆ ಅನ್ನದೆ ಎಲ್ಲದಕ್ಕೂ ಅವರು ಹಾಗೆ ತಲೆ ಅಳಗಡಿಸ್ತಾ ಎಲ್ಲಾನು ಅದನ್ನೇ ಕಂಟಿನ್ಯೂ ಮಾಡ್ತಾ ಬಂದಿದ್ದಾರೆ. ಇವತ್ತು ನೋಡ್ರಿ ನೀವು ತಾಲೂಕಾ ತಹಸೀಲ್ದಾರ್ ಅವ್ರು ಇರ್ಬೋದು, ಪೊಲೀಸ್ ಇಲಾಖೆಗಳಿರ್ಬೋದು, ಪಟ್ಟಣ ಪಂಚಾಯತಿಯವರು ಇರ್ಬೋದು, ಇವರು ಇದನ್ನ ಗಂಭೀರವಾಗಿ ಪರಿಗಣಿಸಿ ಇದ್ರ ಬಗ್ಗೆ ಅವ್ರು ವಿಚಾರ ಮಾಡ್ಬೇಕಾಗಿತ್ತು. ಆದ್ರೆ ಅವರೇ ಈಗ ಅದಕ್ಕೆ ಸಹಕರಿಸ್ತಿದಾರೆ ಅಂದ್ರೆ ಇದು ಬೇಜಾರ ಸಂಗತಿ ಅಂತ ಹೇಳ್ಬೋದು. ಈಗ ನಾನು ಕೇಳೋದೇನು ಅಂತ ಹೇಳಿದ್ರೆ, ಅವರು ಒಬ್ಬ ಅಧಿಕಾರಿ ಆಗಿರ್ತಾರೆ, ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇರ್ಬೇಕಾದ್ರೆ ಅವರು ಒಬ್ಬ ಕನ್ನಡಿಗರಾಗಿರ್ತಾರೆ. ಅವ್ರಿಗೆ ಯಾಕೆ ಕನ್ನಡ ಅಭಿಮಾನ ಇಲ್ಲ, ಕನ್ನಡ ಭಾಷಾ ಅಭಿಮಾನ ಅವ್ರಿಗೆ ಯಾಕೆ ಬರ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ. ಇದನ್ನೆಲ್ಲ ಪ್ರೊಟೆಸ್ಟ್ ಮಾಡೇ ಅವ್ರಿಗೆ ತಿಳಿಸ್ಬೇಕಾ ಅಂತ. ಖಾನಾಪುರ ತಾಲೂಕಲ್ಲಿ ನಿಮ್ಗೆ ತಿಳಿದ ಪ್ರಕಾರ ಅದೇ ತರ ಆಗಿದೆ ಪರಿಸ್ಥಿತಿ. ಯಾವುದೇ ಒಂದು ವಿಚಾರನ ಹೇಳ್ಬೇಕಂದ್ರೂ ಪ್ರತಿಯೊಂದಕ್ಕೂ ಪ್ರೊಟೆಸ್ಟ್ ಮಾಡ್ತಾನೆ ಹೋಗ್ಬೇಕು. ಧನ್ಯವಾದಗಳು ಶಶಿಕಾಂತ್, ಇಷ್ಟೊತ್ತು ನಮ್ಮೆಲ್ಲ ಮಾಹಿತಿಗಾಗಿ. ಏನು ಖಾನಾಪುರದಲ್ಲಿ ನೋಡ್ತಾ ಇದ್ದೀರಾ ನೀವು, ಮರಾಠಿ ನಾಮಫಲಕಗಳೇ ಎಲ್ಲೆಲ್ಲೂ ನೋಡ್ತಾ ಇದ್ರೆ ಮರಾಠಿ ಒಂದು ಭಾಷೆಯಲ್ಲೇ ನಾಮಫಲಕಗಳನ್ನ ಅಳವಡಿಕೆ ಮಾಡಿದ್ದಾರೆ. ನಾವು ಕರ್ನಾಟಕ ರಾಜ್ಯದಲ್ಲಿ ಇದ್ದೀವಾ ಅಥವಾ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಇದೀವಾ, ಈ ಖಾನಾಪುರ ತಾಲೂಕಿನಲ್ಲಿ ಇದೀವಾ ಅನ್ನೋ ಒಂದಷ್ಟು ಅನುಮಾನವನ್ನ ಮೂಡಿಸ್ತಾ ಇದೆ ಈ ಒಂದು ನಾಮಫಲಕಗಳು. ಅಲ್ಲ, ಕರ್ನಾಟಕದಲ್ಲಿ ಇದೀರಿ ನೀವು, ಕರ್ನಾಟಕದ ಸಂಬಳವನ್ನ ತಗೊಳ್ತೀರಿ, ಇಲ್ಲೇ ಇದೀರಿ, ಇಲ್ಲೇ ಒಂದು ವಾಸವನ್ನ ಮಾಡ್ತೀರಿ, ಆದ್ರೆ ನೀವ್ ಯಾಕೆ ಮರಾಠಿ ಭಾಷೆಯನ್ನ ಬಳಸ್ತಾ ಇದ್ದೀರಿ? ನಿಮಗ್ ಗೊತ್ತಿಲ್ವಾ ಕಾನೂನು ಯಾವ ರೀತಿ ಏನು ಇದಕ್ಕೆ ಒಂದಷ್ಟು ರೂಲ್ಸ್ ಗಳನ್ನ ಮಾಡಿದೆ ಅಂತ? ನಿಮಗ್ ಗೊತ್ತಿಲ್ವಾ? ಗೊತ್ತಿದ್ರು ಯಾಕೆ ಅವ್ರೇನಾದ್ರೂ ಮಾಡ್ಕೊಳ್ಳಿ ಅಂದ್ರೆ ಕಾನೂನಿನ ವ್ಯವಸ್ಥೆ, ಕಾನೂನಿನ ರೂಲ್ಸ್ ಗಳನ್ನ ನೀವು ಗಾಳಿಗೆ ತೂರ್ತಾ ಇದ್ದೀರಿ ಅಂತ ಆಯ್ತು. 60% ಕನ್ನಡ ಭಾಷೆಯನ್ನ ಕಡ್ಡಾಯ ಮಾಡ್ಬೇಕು, ಕಡ್ಡಾಯ ಮಾಡಿದ್ದಾರೆ ಕೂಡ. ಆದ್ರೂ ಸಹ ನೀವು ಇಷ್ಟೊಂದು ಅಸಡ್ಡೆಯಾಗಿ ವರ್ತನೆ ಮಾಡಿದ್ರೆ ಇಷ್ಟೊಂದು ಧೈರ್ಯ ನಿಮ್ಗೆ ಯಾಕೆ? ನೀವಿರೋದು ಕರ್ನಾಟಕದಲ್ಲಿ, ನೀವು ಊಟ ಮಾಡ್ತಾ ಇರೋದು, ನೀವು ಸಂಬಳ ತಗೊಳ್ತಾ ಇರೋದು ಪ್ರತಿಯೊಂದು ಕೂಡ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀರಿ ಅಂತ ಹೇಳಿದಾಗ ಕರ್ನಾಟಕಕ್ಕೆ ನೀವು ಯಾಕೆ ಈ ತರ ಅವಮಾನ ಮಾಡ್ತಾ ಇದ್ದೀರಿ? ಎತ್ತಿಲಿ ಅಧಿಕಾರಿಗಳು ನೇರ ಹೊಣೆ ಆಗ್ತಾರೆ. ಏನಾದ್ರೂ ಮುಂದಿನ ದಿನಗಳಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಯ್ತು ಅಂತ ಹೇಳಿದ್ರೆ, ಇವಾಗ ಏನಾದ್ರು ನೀವು ಅಂತ ಹೇಳಿದ್ರೆ ನಿಜವಾಗ್ಲೂ ಅಧಿಕಾರಿಗಳ ನೇರ ಹೊಣೆ ಆಗ್ತೀರಿ. ನೀವೇನ್ ಮಾಡ್ತಾ ಇದ್ರಿ? ನೀವು ಇಲ್ಲಿ ಒಂದಷ್ಟು ಮರಾಠಿ ಭಾಷೆಯಲ್ಲಿ ಒಂದಷ್ಟು ನಾಮಫಲಕಗಳನ್ನ ಹಾಕ್ತಾ ಇದ್ರಿ, ಅವಾಗ್ಲೇ ನೀವು ಕಡಿವಾಣ ಹಾಕಿಲ್ಲ ಅಂತ ಹೇಳಿದಾಗ ಮುಂದಿನ ದಿನಗಳಲ್ಲಿ ಏನಾದ್ರು ಅನಾಹುತ ಆದಾಗ ನಿಮ್ಮನ್ನೇ ಕೇಳ್ತಾರೆ, ಏನ್ರಿ ಮಾಡ್ತಾ ಇದ್ರಿ ಅಧಿಕಾರಿಗಳೇ ನೀವು? ಇವರೆಲ್ಲ ದೊಡ್ಡ ದೊಡ್ಡ ಬ್ಯಾನರ್ ಗಳಲ್ಲಿ ಬೇರೆ ಭಾಷೆಯನ್ನ ಹಾಕಿಸ್ಕೊಂಡಿದ್ದಾರೆ, ಏನ್ ಮಾಡ್ತಾ ಇದ್ರಿ? ನಿಮ್ಗೇನು ಕಣ್ಣು ಗೊತ್ತಾಗ್ತಾ ಇಲ್ವಾ? ಕಣ್ಣಕ್ಕೆ ಬಟ್ಟೆ ಕಟ್ಕೊಂಡು ತಿರ್ಗಾಡ್ತಾ ಇದ್ದೀರಾ ಅಂತ ಒಂದಷ್ಟು ಪ್ರಶ್ನೆಗಳನ್ನ ವ್ಯಕ್ತ ಮಾಡಿದಾಗ ಏನಂತ ನೀವು ಉತ್ತರ ಕೊಡ್ತೀರಿ? ಇರೋದು ಕರ್ನಾಟಕದಲ್ಲಿ, ಕರ್ನಾಟಕದ ಅಧಿಕಾರಿ ಆಗಿದ್ದೀರಿ, ಬೆಳಗಾವಿ ಅಧಿಕಾರಿ ಆಗಿದ್ದೀರಿ. ಇಲ್ಲಿ ನೀವು ಕೆಲಸ ಮಾಡ್ಬೇಕಾದ್ರೆ ಇಲ್ಲಿಗೆ ಒಂದಷ್ಟು ಏನು ನೆಮ್ಮದಿಯಾಗಿ, ಇಲ್ಲಿಗೆ ಒಂದಷ್ಟು ಪ್ರಾಂಪ್ಟ್ ಇದಕ್ಕೆ ನೇರವಾಗಿ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಅಂತೇಳಿ ಒಂದಷ್ಟು ಸಂಘಟನೆಗಳು ಈಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. जय जय कर्नाटक, जय जय कर्नाटक.
ಜಯವಾಗಲಿ. ಜೈ ಜೈ ಕರ್ನಾಟಕ. ಜೈ ಜೈ ಕರ್ನಾಟಕ. ಸರ್ ಏನ್ ಹೇಳ್ತೀರಾ ಸರ್ ನೀವು ಈಗ ಆ ಮರಾಠಿ ನಾಮಫಲಕಗಳನ್ನ ಹಾಕಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಇಟ್ಕೊಂಡು ಇದಕ್ಕೆ ಏನ್ ಹೇಳ್ತೀರಾ ಮೊದಲನೇದಾಗಿ? ನಾನು ಎಲ್ಲ ಯಾವ ವಿಷಯಕ್ಕೆ ಸರ್ ಅರೆಸ್ಟ್ ಮಾಡಿರೋದು? ಯಾವ ವಿಚಾರಕ್ಕೆ ನಿಮ್ನ ಅರೆಸ್ಟ್ ಮಾಡಿದ್ದಾರೆ ಅಂತ? ಯಾವ ವಿಚಾರಗಳು ಹಿಂದಿ ಬೇಡ ಅಂತ ಗಲಾಟೆ ಮಾಡೋದು ಅದಕ್ಕಾಗಿ ಅರೆಸ್ಟ್ ಮಾಡಿದ. ನೀವು ಪ್ರತಿ ಬಾರಿ ಕನ್ನಡ ಪರ ಹೋರಾಟಗಾರರಾಗಿ ಆ ಕನ್ನಡ ಪರ ಧ್ವನಿ ಎತ್ತುತ್ತಾ ಇದ್ದೀರಲ್ಲ, ಆದ್ರೂ ಸಹ ನಿಮ್ಮನ್ನೇ ಅರೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಏನ್ ಹೇಳ್ತೀರಿ ನೀವು? ಅದಾದ್ಮೇಲೆ ಇದೊಂದು ಪ್ರಶ್ನೆ ಬಹಳ ಚೆನ್ನಾಗಿದೆ. ಇದು ಅದ್ಭುತ. ಖುಷಿ ಆಯ್ತು, ಬಹಳ ಖುಷಿ ಆಯ್ತು. ನಿಮ್ ಬಗ್ಗೆ ಗೌರವ ಇದೇ ತರ ಸ್ವಲ್ಪ ಜೋರಾಗಿರಿ. ಸಂತೋಷ ಮಾಡಿ. ಧನ್ಯವಾದಗಳು ಸರ್. ಆದಷ್ಟು ಬೇಗ ಹೊರಗಡೆ ಬನ್ನಿ, ನೀವು ಸಹ ಇದ್ರ ಬಗ್ಗೆ ಮಾತನಾಡೋಣ. ಈಗ ತಾನೇ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಇಡನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ರು. ಅವ್ರು ಏನ್ ಹೇಳ್ತಾ ಇದ್ದಾರೆ, ಈಗಾಗ್ಲೇ ನಾನು ಹಿಂದಿ ಭಾಷೆ ಬಗ್ಗೆ ಧ್ವನಿ ಎತ್ತಿದ್ದಕ್ಕೆ ನನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಒಂದಷ್ಟು ಹೇಳಿಕೆಗಳನ್ನ ಇಡನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಾರೆ. ಅಲ್ಲ ಕಣ್ರಿ, ಕನ್ನಡ ಭಾಷೆ ಬಗ್ಗೆ ಅಭಿಮಾನ ಇರೋರ್ನ ಯಾಕೆ ಅರೆಸ್ಟ್ ಮಾಡ್ತೀರಿ? ಮಾಡ್ರಿ. ಇಲ್ಲಿ ಆ ಮರಾಠಿ ಭಾಷೆಯಲ್ಲಿ ಅವರ ಒಂದಷ್ಟು ನಾಮಫಲಕವನ್ನ ರಾರಾಜಿಸ್ತಾ ಇದ್ದಾರಲ್ಲ ಕರ್ನಾಟಕ ರಾಜ್ಯದಲ್ಲಿ, ಇವ್ರುಗಳನ್ನ ನೀವು ಅರೆಸ್ಟ್ ಮಾಡ್ಬೇಕು. ಅದು ಬಿಟ್ಟು ಕನ್ನಡ ಪರನೇ ಹೋರಾಟ ಮಾಡ್ತಾ ಇರೋರನ್ನ ನೀವು ಅರೆಸ್ಟ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ಏನ್ ಮಾಡ್ತಿದ್ದೀರಿ? ನೀವೇ ಒಂದಷ್ಟು ಅವ್ರಿಗೆ ಪರ್ಮಿಷನ್ ಕೊಟ್ಟಂಗ ಆಗ್ತಾ ಇದೆಯಲ್ಲ ಇಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಏನು ಖಾನಾಪುರದಲ್ಲಿ ನೀವು ನೋಡ್ತಾ ಇದ್ದೀರಾ, ಮರಾಠಿಯ ನಾಮಫಲಕಗಳು ರಾರಾಜಿಸ್ತಾ ಇದೆ. ಕರ್ನಾಟಕದ ಸಂಬಳವನ್ನ ಪಡಿತೀರಿ, ಕರ್ನಾಟಕದಲ್ಲೇ ಇದ್ದೀರಿ, ಆ ಮನೆ ಮಾಡ್ಕೊಂಡು ಎಲ್ಲಾ ಕರ್ನಾಟಕ ಬೇಕೋ, ಆದ್ರೆ ಇಲ್ಲಿ ಬಳಸುವಂತ ನಾಮಫಲಕಗಳಿಗೆ ಕನ್ನಡ ಭಾಷೆ ಬೇಡವಾಯ್ತಾ ನಿಮಗೆ? ನಿಮ್ಮ ಪರ್ಸನಲ್ ಅಥವಾ ನಿಮ್ಮ ಸ್ವಾರ್ಥಕ್ಕಾಗಿ ಕನ್ನಡವನ್ನ ಬಳಸ್ಕೊಳ್ತಾ ಇದ್ದೀರಾ ಅನ್ನೋ ಒಂದಷ್ಟು ಆರೋಪಗಳನ್ನ ಕನ್ನಡ ಪರ ಸಂಘಟನೆಕಾರರು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗಾಗಲೇ ಕಾನೂನಿನ ವತಿಯಿಂದ 60% ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಭಾಷೆ ಕಡ್ಡಾಯ ಆಗಿರ್ಬೇಕು ಅಂತ ಈ ಒಂದು ನಿಯಮವನ್ನ ಕೂಡ ಈಗ ಪಾಲನೆ ಚಾಲ್ತಿಯಲ್ಲಿದ್ರೂ ಸಹ ನೀವು ಇಷ್ಟೊಂದು ಬೇಜವಾಬ್ದಾರಿ ತೋರಿಸ್ತಾ ಇದ್ದೀರಾ ಅಧಿಕಾರಿಗಳು ಅಂತ ಹೇಳಿದ್ರೆ ನಿಜವಾಗ್ಲೂ ಇದಕ್ಕೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದೇನಾ ನಿಮ್ ಕನ್ನಡ ಅಭಿಮಾನ ಅನ್ನೋದೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ನಾನು ನಿಮ್ಗೆ. ಇದರಿಂದ ಏನಾದ್ರೂ ನಿಮ್ಗೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಅನಾಹುತ ಆದ್ರೆ ಅಧಿಕಾರಿಗಳೇ ನೇರವಾಗಿ ನೀವೇ ಹೊಣೆ ಆಗ್ತೀರಿ. ಏನು ಅಧಿಕಾರಿಗಳ ಉದ್ದಟತನದಿಂದ ಸಾರ್ವಜನಿಕರು ಕಿಡಿಕಾರ್ತಾ ಇದ್ದಾರೆ. ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಒಂದು ಕನ್ನಡಕ್ಕೆ ಈ ತರ ಅವಮಾನ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕನ್ನಡ ಭಾಷೆಗೆ ಸ್ಥಾನವನ್ನ ಕೊಡ್ತಾ ಇಲ್ಲ ಅಂತ ಹೇಳಿ ಒಂದಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜಯವಾಗಲಿ. ಜೈ ಜೈ ಕರ್ನಾಟಕ. ಜೈ ಜೈ ಕರ್ನಾಟಕ.
ಕರಿಕುಂಡಿನ ಹಕ್ಕಿ ಜಯವಾಗಲಿ. ಜೈ ಜೈ ಕರ್ನಾಟಕ. ಜೈ ಜೈ ಕರ್ನಾಟಕ. ಕರಿಕುಂಡಿನ ಹಕ್ಕಿ. ಎಸ್, ನೀವು ನೋಡ್ತಾ ಇರೋದು ಕರ್ನಾಟಕ ರಾಜ್ಯ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕು. ನಾನು ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬಾರ್ದು. ನಾವ್ ಯಾವ್ದೋ ಬೇರೆ ರಾಜ್ಯದ ನ್ಯೂಸ್ ನ ನೋಡ್ತಾ ಇದೀವಿ ಏನೋ ಒಂದಷ್ಟು ನಿಮ್ಗೆ ಕನ್ಫ್ಯೂಷನ್ ಆಗ್ಬಾರ್ದು. ಯಾಕಂತ ಹೇಳಿದ್ರೆ ಇವ್ರು ಮಾಡಿರುವಂತ ಕೆಲಸ ಹಾಗೇ ಇದೆ. ನಾವು ಏನು ಈಗ ಅವದಷ್ಟು ಕರ್ನಾಟಕದಲ್ಲಿ ಇದ್ದೀವಿ ಅಂತ ಹೇಳಿದಾಗ ನಮ್ಮ ಭಾಷಾಭಿಮಾನ ನಮಗೆ ಇರ್ಬೇಕು. ಈಗ ಬೇರೆ ಜಿಲ್ಲೆಯಿಂದ ಬಂದಿದ್ದೀರಿ, ಆ ಬೇರೆ ಭಾಷೆ ಅಂತ ಹೇಳಿದ್ರೆ ಅದು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಕರ್ನಾಟಕದಲ್ಲಿ ಇದೀವಿ ಅಂತ ಹೇಳಿದಾಗ ನೀವು ಕನ್ನಡಕ್ಕೆ ಒಂದಷ್ಟು ಆದ್ಯತೆ ಕೊಡ್ಬೇಕು, ಅದಕ್ಕೆ ಒಂದಷ್ಟು ಗೌರವವನ್ನ ಕೊಡ್ಬೇಕಾಗತ್ತೆ. ಆದ್ರೂ ನಾವು ಕರ್ನಾಟಕದಲ್ಲಿ ಇದೀವಿ ಅನ್ನೋದನ್ನ ಮರೆತು ಆ ಮರಾಠಿ ನಾಮಫಲಕಗಳನ್ನೇ ನೀವು ಹಾಕಿದ್ದೀರಿ. ನಮ್ದು ಯಾರು ಕೇಳೋರಿಲ್ವಾ, ಅಥವಾ ನಿಮ್ಗೆ ಒಂದಷ್ಟು ಭಯ ಆಗೋತಿಲ್ವಾ ನಾವು ಕರ್ನಾಟಕದಲ್ಲಿ ಇದೀವಿ, ಅಥವಾ ಕನ್ನಡಿಗರು ಏನು ಕೇಳಲ್ಲ ಅನ್ನೋ ಒಂದಷ್ಟು ಧೈರ್ಯ ನಿಮ್ಮಲ್ಲಿ ಇದೆಯಾ? ನಿಜವಾಗ್ಲೂ ಅದೇನಾದ್ರು ಇದ್ರೆ ನೀವು ಅದನ್ನ ತಲೆಯಿಂದ ತೆಗ್ದಾಕ್ಬೇಕು. ಕನ್ನಡಿಗರು ಇವತ್ತಿನ ದಿನ ಧ್ವನಿ ಎತ್ತುತ್ತಾ ಇದ್ದಾರೆ. ಕನ್ನಡಿಗರು ಏನು ಇಷ್ಟು ದಿನ ಒಂದಷ್ಟು ಅದೊಂದು ಉದಾಹರಣೆ ಮನಸ್ಸಿತ್ತು, ಆದ್ರೆ ಇವತ್ತಿನ ದಿನಗಳಲ್ಲಿ ನಿಜವಾಗ್ಲೂ ಅದೆಲ್ಲ ಮಾಯ ಆಗಿರುವಂತದ್ದು. ನಮ್ಮ ಕರ್ನಾಟಕವನ್ನ ಬೆಳೆಸೋದಕ್ಕೆ ಕನ್ನಡಿಗರು ಎದ್ದು ನಿಂತಿದ್ದಾರೆ. ಎಲ್ಲಿ ಒಂದಷ್ಟು ಕರ್ನಾಟಕದ ರಾಜ್ಯದಲ್ಲಿ ಕನ್ನಡದಕ್ಕೆ ಅವಮಾನ ಆಗ್ತಿದೆಯೋ ಅದಕ್ಕೆ ಧ್ವನಿ ಎತ್ತುವಂತ ಕೆಲಸವನ್ನ ಈಗಾಗಲೇ ಶುರು ಮಾಡ್ಕೊಂಡಿದ್ದಾರೆ. ಇದೇ ರೀತಿಯಲ್ಲಿ ಖಾನಾಪುರ ಪಟ್ಟಣದಲ್ಲಿನ ಅಧಿಕಾರಿಗಳು ಏನು ಒಂದಷ್ಟು ಅಸಡ್ಡೆ ತೋರಿಸ್ತಾ ಇದ್ದಾರೆ. ಇದಕ್ಕೆ ಈಗ ಅಲ್ಲಿನ ಒಂದಷ್ಟು ಕನ್ನಡ ಪರ ಸಂಘಟನೆಕಾರರು ಧ್ವನಿ ಎತ್ತುವಂತ ಕೆಲಸವನ್ನ ಮಾಡಿದ್ದಾರೆ. ಇರೋದು ಕರ್ನಾಟಕದಲ್ಲಿ, ಕರ್ನಾಟಕದ ವೇತನ ಪಡಿತಿದ್ದೀರಿ, ಆ ಕರ್ನಾಟಕದಲ್ಲಿ ಇದೀರಿ ಅಂತ ಹೇಳಿದಾಗ ಸ್ವಲ್ಪನಾದ್ರೂ ನಾವು ಕರ್ನಾಟಕದಲ್ಲಿ ಇದ್ದೀವಿ ಏನೋ ಒಂದಷ್ಟು ಮಾನವೀಯತೆ ಇರ್ಬೇಕು, ಅದೊಂದು ಸಂಸ್ಕಾರ ಇರ್ಬೇಕು. ಅದ್ ಬಿಟ್ಟು ನೀವು ಆ ಮರಾಠಿ ಭಾಷೆಯಲ್ಲಿ ಇದನ್ನೆಲ್ಲ ಹಾಕಿಸ್ಕೊಂಡು ಇದ್ರೆ ಏನಂತ ನಿಮ್ಮ ಈ ಒಂದು ದಡ್ಡತನಕ್ಕೆ ಅಥವಾ ನಿಮ್ಮ ಈ ಅತಿ ಬುದ್ಧಿವಂತಿಕೆ ನಾವು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಜವಾಗ್ಲೂ ಏನೋ ಇದ್ರ ಬಗ್ಗೆ ಎಲ್ಲ ಒಂದಷ್ಟು ಈಗ ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು ಅಥವಾ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಒಂದಷ್ಟು ಇದಕ್ಕೆ ಧ್ವನಿ ಎತ್ತುವಂತ ಕೆಲಸ ಆಗ್ತಾ ಇದೆ. ಒಟ್ಟಾರೆಯಾಗಿ ಸರ್ಕಾರ ಈಗಾಗಲೇ ಕನ್ನಡವನ್ನ ಕಡ್ಡಾಯಗೊಳಿಸ್ಬೇಕು ಅಂತ ಹೇಳಿ ಒಂದಷ್ಟು ಸಾಕಷ್ಟು ಪ್ರತಿಭಟನೆ ಆಗಿದೆ. ಎಲ್ಲಾ ತರಹದ ರೀತಿಯಲ್ಲೂ ಕೂಡ ಅದಕ್ಕೆ ಒಂದಷ್ಟು ಧ್ವನಿ ಎತ್ತುವ ಕೆಲಸ ಆದ ನಂತರ ಕರ್ನಾಟಕದಲ್ಲಿ 60% ಕನ್ನಡವನ್ನ ಬಳಸಬೇಕು, ಕನ್ನಡ ನಾಮಫಲಕಗಳನ್ನ ಬಳಸಬೇಕು ಅಂತ ಈಗಾಗಲೇ ಕಾನೂನನ್ನ ಜಾರಿ ಮಾಡಿದೆ. ನಿಮ್ಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ, ಆದ್ರೂ ಸಹ ನಿಮ್ಗೆ ಅವ್ರ ಮಾತನ್ನ ನಾವ್ ಯಾಕೆ ಕೇಳ್ಬೇಕು ಅನ್ನೋ ಒಂದಷ್ಟು ಅಸಡ್ಡೆ ಏನ್ ಮಾಡ್ಕೋತಾರೆ ಅವರು ಅನ್ನೋ ಒಂದಷ್ಟು ನಿಮ್ಮ ಮನಸ್ಸಲ್ಲಿ ಇರೋದನ್ನ ಆದಷ್ಟು ಬೇಗ ತೆಗ್ದಾಕಿದ್ರೆ ನಿಮಗೆ ಒಳ್ಳೇದು. ಕರಿಕುಂಡಿನ ಹಕ್ಕಿ ಜಯವಾಗಲಿ. ಜೈ ಜೈ ಕರ್ನಾಟಕ. ಜೈ ಜೈ ಕರ್ನಾಟಕ.
ಏನು ಈ ಒಂದು ನಾಮಫಲಕಗಳನ್ನ ಕನ್ನಡದಲ್ಲಿ ಆಗ್ತಂತೆ ಮರಾಠಿ ಭಾಷೆಯಲ್ಲಿಗೆ ಮಣೆ ಹಾಕ್ತಾ ಇದ್ದಾರೆ ಅಲ್ಲಿನ ಜನರು ಅನ್ನೋ ಒಂದಷ್ಟು ಆಕ್ರೋಶಗಳು ವ್ಯಕ್ತ ಆಗ್ತಾ ಇದೆ ಬೆಳಗಾವಿ ಜಿಲ್ಲೆಯ ಖಾನಾಪುರದಲ್ಲಿ. ಬನ್ನಿ ಇದ್ರ ಬಗ್ಗೆ ಕರವೇ ಪ್ರಧಾನ ಕಾರ್ಯದರ್ಶಿ ಆದಂತಹ ವಿಠ್ಠಲ ಹಿಂಡಲ್ಕರ್ ಅವರು ಕೂಡ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ. ವಿಠ್ಠಲ್ ಹಿಂಡಲ್ಕರ್ ಸರ್ ಅವರು ಏನ್ ಹೇಳ್ತೀರಿ ಒಂದು ಇವರ ಬೇಜವಾಬ್ದಾರಿತನಕ್ಕೆ? ಕರ್ನಾಟಕದಲ್ಲಿ ಕನ್ನಡಕ್ಕೆ ಇವರು ಒತ್ತು ಕೊಡ್ತಾ ಇಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ ಮೇಡಮ್, ಕೇಳ್ತಾ ಇದೆ. ನನ್ನ ಧ್ವನಿ ನಿಮ್ಗೆ ಕೇಳ್ತಾ ಇದೆ? ಸರ್, ಇವಾಗ ಕೇಳಿಸ್ತಾ ಇದೆ. ಸರ್, ಏನ್ ಹೇಳ್ತೀರಿ ಕರ್ನಾಟಕ ರಾಜ್ಯದಲ್ಲಿ ಕನ್ನಡಕ್ಕೆ ಇವರು ಮೊದಲ ಪ್ರಾಮುಖ್ಯತೆಯನ್ನ ಕೊಡ್ತಾ ಇಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಏನು ಅಂತ ಹೇಳಿದ್ರೆ ಮೇಡಮ್, ನಾವು ಡಿಸೆಂಬರ್ 27ರಂದು ಕರ್ನಾಟಕ ರಾಜ್ಯದ ರಾಜಧಾನಿ ಆಗಿರುವಂತ ಬೆಂಗಳೂರಿನಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂತ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಒಂದು ಬೃಹತ್ ಹೋರಾಟವನ್ನ ಮಾಡಿದ್ವಿ. ಆ ಹೋರಾಟಕ್ಕೆ ಎಚ್ಚೆತ್ತುಕೊಂಡು ಕರ್ನಾಟಕ ಸರ್ಕಾರ ಪ್ರತಿಶತ 60ರಷ್ಟು ಕನ್ನಡದಲ್ಲೇ ಎಲ್ಲ ಬೋರ್ಡ್ಗಳನ್ನ ಫಲಕಗಳು ಇರಬೇಕು ಅಂತ ಹೇಳಿ ಆದೇಶವನ್ನ ಮಾಡಿತು. ಹೌದು. ಆ ಆದೇಶದಂತೆ ನಾವು ಕೂಡ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಮನವಿಯನ್ನು ಸಲ್ಲಿಸಿದ್ವಿ. ಅದೇ ರೀತಿ ನಮ್ಮ ತಾಲೂಕಿನಲ್ಲೂ ಕೂಡ ಪಟ್ಟಣ ಪಂಚಾಯತಿ ಇರಬಹುದು, ತಾಲೂಕಾ ಪಂಚಾಯತಿ ಇರಬಹುದು, ಅದ್ರ ಜೊತೆಗೆ ತಹಸೀಲ್ದಾರ್ ಅವ್ರಿಗೆ ಇರಬಹುದು, ಮನವಿಯನ್ನ ಸಲ್ಲಿಸಿದ್ದೇವೆ. ಇಷ್ಟೆಲ್ಲ ಮನವಿಯನ್ನ ಸಲ್ಲಿಸಿ ಆದ್ಮೇಲೂ ಕೂಡ ಕಳೆದ 8 ತಿಂಗಳಿನಿಂದ ಇನ್ನೂವರೆಗೂ ಕೂಡ ಅವರು ಯಾವುದೇ ರೀತಿಯ ಫಲಕಗಳನ್ನ ಬದಲಾವಣೆ ಮಾಡುವುದರ ನಿಟ್ಟಿನಲ್ಲಿ ಯಾವುದೇ ಕೆಲಸವನ್ನ ಇನ್ನೂವರೆಗೂ ಮಾಡಿಲ್ಲ. ಆದ್ರೆ ಈಗ ನಾವು ಅವರನ್ನು ಕೇಳಲಿಕ್ಕೆ ನಿನ್ನೆ ತಾನೇ ನಾವು ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಯನ್ನ ಸಂಪರ್ಕಿಸಿದಾಗ ಅವ್ರೇನ್ ಹೇಳ್ತಾರೆ ಮೇಡಮ್, ನಾನು ಮಾಡಿದ್ದೀನಿ, ಬೇರೆಯವ್ರು ಮಾಡಿದಾರ ಅಂತ ಪ್ರಶ್ನೆ ಮಾಡ್ತಾ ಇದಾರೆ. ಅಂದ್ರೆ ಬೇರೆಯವ್ರು ಮಾಡಿದ್ರೆ ಮಾತ್ರ ಇವರು ಮಾಡೋರು. ಇವರು ಕರ್ನಾಟಕ ಸರ್ಕಾರದ ವೇತನವನ್ನ ಪಡೆದುಕೊಂಡು, ಕರ್ನಾಟಕ ಸರ್ಕಾರದಿಂದ ಉದ್ಯೋಗವನ್ನ ಪಡೆದುಕೊಂಡು, ಕರ್ನಾಟಕ ಸರ್ಕಾರದ ಕೆಲಸದಲ್ಲಿ ಇದ್ಕೊಂಡು ಕೂಡ ಕರ್ನಾಟಕ ಸರ್ಕಾರದ ಆದೇಶವನ್ನ ಪಾಲನೆ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಈ ಅಧಿಕಾರಿಗಳು ನಮ್ಗೆ ಬೇಕಾ? ಸರ್, ನಂದೊಂದು ಪ್ರಶ್ನೆ, ನಾನ್ ಮಾಡಿದೀನಿ ಅವ್ರು ಮಾಡಿಲ್ಲ ಅಂತ ಹೇಳಿದಾಗ ಅವ್ರ ಕನ್ನಡ ಅಭಿಮಾನ ಇಲ್ದೇ ಇರ್ಬೋದು, ನೀವ್ರಿಗೆ ಇಲ್ವಂತ ನೀವ್ ಇದನ್ನ ಕೇಳಿದ್ರ? ಕೇಳಿದೆ ಮೇಡಮ್ ನಾನು. ನಿಮ್ಗ ಬೇರೆಯವ್ರು ಮಾಡಿದ್ರೆ ಮಾತ್ರ ನೀವು ಮಾಡ್ತೀರಾ ಅಂತ ಕೇಳಿದೆ ಮೇಡಮ್ ನಾನು. ಹಾಗಿಲ್ಲ ಅಂತ ಹೇಳ್ತಾರೆ. ಬೇರೆಯವ್ರು ಮಾಡಿದ್ರೆ ಮಾತ್ರ ನೀವು ಮಾಡ್ತೀರಾ ಅಥವಾ ನಿಮ್ಗೆ ಮಾಡ್ಬೇಕನ್ನೋ ಇಚ್ಛೆ ಇದೆಯಾ ಅಂತ ಕೇಳಿದ್ರೆ ಮೇಡಮ್ ಅವರು, ನಾನು ಮಾಡ್ತೀನಿ ಹಾರಿಕೆ ಉತ್ತರ ಕೊಡ್ತಾರೆ ಮೇಡಮ್ ಅವರು. ಯಾವುದೇ ರೀತಿನೂ ನಾನು ಎಷ್ಟು ದಿನದಲ್ಲಿ ಕ್ರಮ ತಗೊಳ್ತೀನಿ, ಏನಾದ್ರು ಮಾಡ್ತೀನಿ ಅನ್ನೋಂತ ಮನಸ್ಥಿತಿ ಇಲ್ಲ ಮೇಡಮ್ ಅವ್ರದ್ದು. ಅಲ್ಲ, ಕನ್ನಡ ಅಭಿಮಾನನೇ ಇಲ್ಲ ಸರ್ಕಾರಿ ಅಧಿಕಾರಿಗಳಿಗೆ, ಇದನ್ನೆಲ್ಲ ಹೇಗ್ ಮಾಡ್ತಾರೆ ಅಂತ. ಅಭಿಮಾನ ಶೂನ್ಯರು ಮೇಡಮ್ ಇವರು. ಯಾಕೆ, ಯಾರು ಒತ್ತಡ ಇದೆ ಇವ್ರಿಗೆ ಗೊತ್ತಾಗ್ತಾ ಇಲ್ಲ ನಮ್ಗೆ. ನಾವು ಬೇರೆ ಭಾಷೆಯನ್ನ ಬಳಸಬೇಡಿ ಅಂತ ಹೇಳ್ತಾ ಇಲ್ಲ. ಮೊದಲು ಕನ್ನಡಕ್ಕೆ ಪ್ರಾಶಸ್ತ್ಯವನ್ನ ಕೊಡಿ, 60% ನೀವು ಕನ್ನಡವನ್ನ ಬಳಸಿ, ಆಮೇಲೆ ಬೇಕಾದ್ರೆ ನೀವು ಉಳಿದ ಭಾಷೆಯನ್ನ ಬಳಸಿ ಅಂತ ನಾವು ಹೇಳಿದೀವಿ. ಆದ್ರೆ ಇವ್ರಿಗೆ ಕನ್ನಡದಲ್ಲಿ ಒಂದೇ ಒಂದು ಫಲಕವು ಇಲ್ಲಿ ಕಾಣ್ತಾ ಇಲ್ಲ ಮೇಡಮ್. ಆದ್ರೆ ಇವ್ರಿಗೆ ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮವನ್ನ ತೆಗೆದುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಈ ಹಬ್ಬ ಹರಿದಿನಗಳಲ್ಲಿ ಏನು ಶುಭಾಶಯ ಕೋರುವಂತ ಫಲಕಗಳನ್ನ ಅಳವಡಿಸ್ತಾರೆ, ಅವರಿಗೆ ಇವರು ಅನುಮತಿಯನ್ನ ಕೊಡ್ತಾರೆ ಮೇಡಮ್. ಅನುಮತಿಯನ್ನ ಕೊಡುವಾಗ ಇವ್ರು ಯಾಕೆ ನೀವು ಕನ್ನಡ ಭಾಷೆಯನ್ನ ಬಳಸಿದ್ರೆ ಮಾತ್ರ ನಾವು ನಿಮ್ಗೆ ಅನುಮತಿಯನ್ನ ಕೊಡ್ತೀವಿ ಅಂತ ಹೇಳಿ ಹೇಳೋದಿಲ್ಲ ಮೇಡಮ್ ಇವರು. ಹೌದು, ಖಂಡಿತವಾಗಿ ಇವರು ಕರೆಕ್ಟ್ ಅಂದ್ರೆ ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿದ್ರೆ ಅವ್ರು ಯಾಕೆ ಮಿತಿ ಮೀರ್ತಾರೆ ಅಂತ ಗೊತ್ತಾಗ್ತಿಲ್ಲ. ಇವರು ಸರಿಯಾಗಿ ಇವರು ಫಸ್ಟ್ ಸ್ಟ್ರಿಕ್ಟ್ ಆಗಿರ್ಬೇಕು. ನಾವೇನ್ ಬೇರೆ ಭಾಷೆ ಬಳಸಬೇಡಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಮುಖ್ಯವಾಗಿ ಕನ್ನಡಕ್ಕೆ ಆದ್ಯತೆ ಕೊಡ್ಬೇಕಂತ ಹೇಳ್ತಾ ಇದೀವಿ ಅಷ್ಟೇ. ಅದೇ ಮೇಡಮ್, ನಾವೇನು ಜಮ್ಮು ಕಾಶ್ಮೀರದಲ್ಲೋ, ಉತ್ತರ ಪ್ರದೇಶದಲ್ಲೋ ಅಥವಾ ಪಶ್ಚಿಮ ಬಂಗಾಳದಲ್ಲೋ, ತಮಿಳುನಾಡಲ್ಲೋ ಹೋಗಿ ಕನ್ನಡವನ್ನ ಬಳಸಿ ಅಂತ ಹೇಳ್ತಾ ಇಲ್ಲ. ನಮ್ಮ ರಾಜ್ಯದಲ್ಲಿ ನಮ್ಮ ಭಾಷೆಯನ್ನ, ನಮ್ಮ ಈ ನಾಡಿನಲ್ಲಿ, ಈ ನೆಲದ ಭಾಷೆಯನ್ನ ಬಳಸಲಿಕ್ಕೆ ಇವ್ರಿಗೆ ಏನು ತೊಂದರೆ ಆಗ್ತಾ ಇದೆ ಅಂತ ಅದೇ ನಮಗೂ ಗೊತ್ತಾಗ್ತಾ ಇಲ್ಲ. ವಿಠ್ಠಲ್ ಅವರೇ, ಧನ್ಯವಾದಗಳು ಇಷ್ಟೊತ್ತು ಇಡನ್ಸ್ ನ್ಯೂಸ್ ಜೊತೆ ಮಾತನಾಡಿ. ಇಲ್ಲ ಮೇಡಮ್, ನಾವೇನ್ ಹೇಳ್ತಾ ಇದೀವಿ ಅಂತಂದ್ರೆ, ಈ ಅಧಿಕಾರಿಗಳು ಇನ್ನಾದ್ರೂ ಎಚ್ಚೆತ್ತುಕೊಂಡು ಈ ಕನ್ನಡ ಭಾಷೆಯನ್ನ ಬಳಸದೇ ಇರೋರಿಗೆ ಕ್ರಮ ತೆಗೆದುಕೊಂಡು ಕನ್ನಡ ಭಾಷೆಯನ್ನ ಬಳಸಲಿಕ್ಕೆ ಆದೇಶ ಮಾಡ್ತಾರೋ ಅಥವಾ ಫಲಕಗಳನ್ನ ತೆರವುಗೊಳಿಸ್ತಾರೋ. ಒಂದ್ ವೇಳೆ ಅವರು ತೆರವುಗೊಳಿಸ್ಲಿಲ್ಲ ಅಂದ್ರೆ ನಾವೇನಾದ್ರೂ ಕಾನೂನನ್ನ ಕೈಗೆತ್ತಿಕೊಂಡು ಏನಾದ್ರೂ ಫಲಕಗಳನ್ನ ತೆರವುಗೊಳಿಸುವಂತ ಕೆಲಸವನ್ನ ಮಾಡಿದಾಗ ಕಾನೂನು ಸುವ್ಯವಸ್ಥೆಗೆ ಭಂಗ ಆದ್ರೆ ಜವಾಬ್ದಾರರು ಯಾರು ಅನ್ನೋದು ನಮ್ಮ ಪ್ರಶ್ನೆ ಮೇಡಮ್. ಗೊತ್ತಾಗ್ತಾ ಇದೆ, ನಿಮ್ಮ ಅಳನ್ನ ತೋಡ್ಕೊಳ್ತಾ ಇದ್ರಿ. ಧನ್ಯವಾದಗಳು ಇಷ್ಟೊತ್ತು ಇಡನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಏನು ಇಷ್ಟೊತ್ತು ತನಕ ಪ್ರಧಾನ ಕಾರ್ಯದರ್ಶಿಯಾದಂತ ವಿಠ್ಠಲ್ ಅವರು ಮಾತನಾಡಿದ್ರು. ಮೇಡಮ್, ಇವರೇ ಒಂದಷ್ಟು ಕಡಿವಾಣ ಆಗ್ತಾ ಇಲ್ಲ, ನಾವು ಮುಂದಿನ ದಿನಗಳಲ್ಲಿ
ನಮ್ಮ ಆಕ್ರೋಶ ಮಿತಿಮೀರಿ ಇವ್ರೇನಾದ್ರೂ ತನಿಖೆ ಮಾಡ್ಲಿಲ್ಲ, ಇದಕ್ಕೆ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಾವೇನಾದ್ರು ಮಿತಿಮೀರಿ ನಾವು ಕಾನೂನಿನ ಸುವ್ಯವಸ್ಥೆಯನ್ನ ಮೀರಿದ್ರೆ ಇದಕ್ಕೆ ನೇರವಾಗಿ ಅಧಿಕಾರಿಗಳೇ ಹೊಣೆ ಆಗ್ತಾರೆ ಅನ್ನೋ ಒಂದಷ್ಟು ಅವರು ಸಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೈ ಜೈ ಕರ್ನಾಟಕ, ಜೈ ಜೈ ಕರ್ನಾಟಕ. ಎಸೇನು ಸರ್ಕಾರ ಕನ್ನಡವನ್ನ ಕಡ್ಡಾಯಗೊಳಿಸಿದ್ರು ಖಾನಾಪುರ ಪಟ್ಟಣದಲ್ಲಿ ಮರಾಠಿ ನಾಮ ಫಲಕಗಳು ರಾರಾಜುತ್ತಾ ಇರೋದನ್ನ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಬನ್ನಿ ಇದ್ರ ಮಾಡೋದಕ್ಕೆ ಸಂದೀಪ್ ಚಿಲವಾದಿ ತಾಲೂಕಿನ ಅಧ್ಯಕ್ಷರಾದಂತ ಅಂದ್ರೆ ಭೀಮಾ ಆರ್ಮಿನ ತಾಲೂಕು ಅಧ್ಯಕ್ಷರು ಕೂಡ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ. ಸಂದೀಪ್ ಸರ್, ಏನ್ ಹೇಳ್ತೀರಿ ನೀವು? ಈ ಒಂದು ಕರ್ನಾಟಕದಲ್ಲಿ ಮರಾಠಿ ನಾಮ ಫಲಕಗಳು ರಾರಾಜಿಸ್ತಾ ಇದೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಮೇಡಮ್, ಮೊಟ್ಟ ಮೊದಲಾಗಿ ಹೇಳ್ಬೇಕಂದ್ರೆ ಇವಾಗ ನಮ್ಮ ಖಾನಾಪುರ ತಾಲೂಕಿನಲ್ಲಿ ಕನ್ನಡದ ಬಗ್ಗೆ ಆಗ್ತಕ್ಕಂತ ಅನ್ಯಾಯನ ಇಡೀ ರಾಜ್ಯಾದ್ಯಂತ ಪ್ರಸಾರ ಮಾಡ್ತಿರುವಂತ ನಮ್ಮ ಇಂಡಿಯನ್ಸ್ ನ್ಯೂಸ್ ಧನ್ಯವಾದ ಹೇಳ್ತೇವ್ರಿ ಸ್ಪಷ್ಟವಾಗಿ. ಮತ್ತೊಂದು ಏನು ಸಮಸ್ಯೆ ಆಗೈತ್ರಿ ಅಂದ್ರ ಇಲ್ಲಿ ಕನ್ನಡವನ್ನ ಮರಚಿ ಮರಾಠಿ ಭಾಷೆಯನ್ನ ಬೆಳೆಸೋದಕ್ಕ ಖುದ್ದಾಗಿ ರಾಜಕಾರಣಿಗಳು ಮುಂದಾಗ್ಯಾರ್ರಿ. ರಾಜಕಾರಣಿಗಳು ಇದೇ ರಾಷ್ಟ್ರೀಯ ಪಕ್ಷದ ರಾಜಕಾರಣಿಗಳು, ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಇದೇ ಪಕ್ಷದ ಮುಖಂಡರನ್ನ ಮುಂದಾಗಿರುವಾಗ ಇವ್ರಿಗೆ ದೆಹಲಿ ಇದು ಬೆಂಗಳೂರಲ್ಲಿ ಇರ್ತಕ್ಕಂಥ ಇವ್ರ ಹೈಕಮಾಂಡ್ದವರು ಮೊದಲನೇದಾಗಿ ಇವ್ರಿಗೆ ವಾರ್ನಿಂಗ್ ಮಾಡ್ಬೇಕು. ಹಾ, ಕೇವಲ ಗಡಿ ಭಾಗದಲ್ಲಿ ಕನ್ನಡವನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅಂತೇಳಿ ಆದೇಶವನ್ನ ತಮ್ಮ ಸರ್ಕಾರನೇ ಮಾಡಿರ್ತೈತಿ. ಆದ್ರೆ ಅವ್ರದೇ ಸರ್ಕಾರದ ಶಾಸಕರು, ಮಾಜಿ ಶಾಸಕರು ಪಾಲನೆ ಮಾಡಂಗಿಲ್ಲ. ಅವ್ರ ಪಕ್ಷದ ಹೆಸರನ್ನ ಕಾಂಗ್ರೆಸ್ ಪಕ್ಷ ಇರ್ಬೋದು, ಬಿಜೆಪಿ ಪಕ್ಷ ಆಗಿರ್ಬೋದು, ಅವ್ರ ಪಕ್ಷದ ಹೆಸರನ್ನು ಕೂಡ ಮರಾಠಿ ಒಳಗನ ಹಾಕ್ತಾರ. ಅಂದ್ಮೇಲೆ ಇದು ಒಂದೇನೋ ಮಗುವನ್ನ ಟೋಟಲ ತೂಗೋದವ್ರ ಚೂಟೋದವ್ರ ಅಂತಾರಲ್ಲ, ಈ ರೀತಿ ಇವರು ಉದ್ದೇಶಪೂರ್ವಕವಾಗಿ ಮಗುವನ್ನ ಚೂಟೋದವ್ರ ಮಾಡ್ತಾರ, ಟೋಟಲ್ ತೂಗೋದನ್ನ ಅವ್ರ ಮಾಡ್ತಾರ. ಅಲ್ಲ, ಅದೇ ಸರ್ ನಮಗೂ ಗೊತ್ತಾಗ್ತಾ ಇಲ್ಲ. ಈಗ ಕರ್ನಾಟಕದಲ್ಲಿ ಇದ್ಕೊಂಡು ಕನ್ನಡ ಅಭಿಮಾನನೇ ಇವ್ರಗಳಿಗಿಲ್ಲ ಅಂತ ಹೇಳಿದಾಗ ಅದು ಸರ್ಕಾರಿ ಅಧಿಕಾರಿಗಳಿಗಾಗಿ ಇವ್ರಿಗೆ ಇಲ್ಲ ಅಂತ ಹೇಳಿದ್ರೆ ತುಂಬಾ ತೊಂದರೆ ಆಗಲ್ವಾ? ಕನ್ನಡ ಅಲ್ಲ ಅಧಿಕಾರಿಗಳನ್ನ ಈ ತಾಲೂಕಿನೊಳಗ ಶಾಸಕರು, ಪ್ರಭಾವಿ ವ್ಯಕ್ತಿಗಳು ಹಿಡಿದಿಟ್ಕೊಂಡಾರ. ಅಧಿಕಾರಿಗಳನ್ನ ಅವರೇ ಇಲ್ಲಿ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ ಬರ್ತಾರ ಬೆಂಗಳೂರು ಲೆವೆಲ್ನಾಗ ಹೋಗಿ. ಅವ್ರು ತಮ್ಮ ಮನಸ್ಸಿಗೆ ಮತ್ತು ಜನರನ್ನಾಗಿರ್ಬೋದು ನಾಶ ಮಾಡ್ಕೊಂತ ಈ ರೀತಿ ಒಳಗೆ ಇವರು ಒಂದ ವ್ಯವಸ್ಥೆಯನ್ನ ಹದಗೆಡ್ಸಿದ್ದಾರೆ. ಇದ್ರ ಬಗ್ಗೆ ಕೊಡ್ತಾ ಹೋದ್ರೆ ನಿಜವಾಗ್ಲೂ ಕನ್ನಡ ಭಾಷೆ ಏನ್ ಮಾಡಕ್ ಹೊರಟಿದ್ದಾರೆ ಇವರೆಲ್ಲ ಅಂತ. ಇವತ್ತಿಗೆ ಮೇಡಮ್ ನೀವು ಖಾನಾಪುರ ತಾಲೂಕಿನೊಳಗ ಒಂದು ಗ್ರಾಮೀಣ ಭಾಗದೊಳಗ್ ಕೂಡ ನೋಡ್ರಿ, ಹಳ್ಳಿಗಳಿಗೂ ಕೂಡ ಕನ್ನಡ ಇನ್ನೂ ಜೀವಂತಿಲ್ಲ. ತಾಲೂಕಿನ ಸಿಟಿ ಒಳಗನ ಕನ್ನಡಕ್ಕ ಪ್ರಾತಿನಿಧ್ಯ ಇಲ್ಲ. ಇದು ರಾಜ್ಯ ಸರ್ಕಾರ ಕನ್ನಡಕ್ಕೆ ಇಷ್ಟೊಂದು ಗೋಗರಿಯುವಂತ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಅದೇ ಮೇಡಮ್, ಅದನ್ನ ನಮ್ಮ ಮಾಧ್ಯಮದ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ಸಂಬಂಧಪಟ್ಟ ಇಲಾಖೆ, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯವ್ರು ಏನ್ ಮಾಡತ್ತಾರ್ರಿ, ಅವ್ರ ಯಾಕೆ ಗಮನ ಹರಿಸಂಗಿಲ್ಲ? ಒಂದು ಸಿಎಂ, ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಆದೇಶಕ್ಕನ್ನ ಬೆಲೆ ಇಲ್ಲ ಅಂದ್ರ ಅವ್ರ ಆದೇಶದನ್ನ ಅವ್ರ ಪಕ್ಷದ ಕಾರ್ಯಕರ್ತರನ್ನ ಪಾಲನೆ ಮಾಡಂಗಿಲ್ಲ ಅಂದ್ರ
ಇನ್ನು ಈ ಉಡುಪಿ ಮಂಗಳೂರು ಹಾಸನದಿಂದ ವ್ಯಾಪಾರಕ್ಕೆ ಬಂದಂತ ಇವ್ರಿಗೆ ನಾವೇನ್ ಹೇಳಕ್ ಸಾಧ್ಯತ್ರಿ? ಹೋಟೆಲ್ಗಳನ್ನ ಅಂಗಡಿಗಳನ್ನ ಇಟ್ಕೊಂಡವ್ರು ಬೇರೆ ಜಿಲ್ಲೆ ಬೇರೆ ಡಿಸ್ಟ್ರಿಕ್ಟ್ ನಿಂದ ಬಂದವ್ರು ಅದಾರ. ಇವರೆಲ್ಲ ಇಲ್ಲಿ ಮೂಲತಃ ಯಾರು ಇಲ್ಲ. ಅಲ್ಲ ಇಲ್ಲ ಅಂತ ಹೇಳಿದ್ರು ಅವ್ರಿಗೆ ಒಂದಷ್ಟು ಹೇಳ್ಬೇಕು, ನೀವು ಕರ್ನಾಟಕದಲ್ಲಿ ಇದ್ದೀರಿ ಈ ತರ ಅಂತ ಹೇಳ್ಬೇಕು. ಮೇಡಮ್ ರೀ, ನಾವ್ ಇದ್ರ ಬಗ್ಗೆ ಪ್ರತಿಭಟನೆ ಮಾಡಕ್ ಹೋದ್ರ ನಮ್ಮೆಲ್ಲ ಕೇಸ್ಗಳನ್ನ ದಾಖಲಿಸ್ತಾರು. ಇದೇ ಪ್ರಭಾವಿ ರಾಜಕಾರಣಿಗಳನ್ನ ನಮ್ಮನ್ನ ಕೇಸ್ ದಾಖಲಿಸಾಕ್ ಹಚ್ತಾರು. ಮಾಧ್ಯಮದವ್ರ ಮೇಲೂ ಕೂಡ ಕೇಸ್ ದಾಖಲಿಸಾಕ ಪ್ರಯತ್ನ ಮಾಡ್ತಾರು. ಅದೇ ಅವ್ರಿಗೆ ಏನು ಅಂತ ಹೇಳಿದ್ರೆ ಏನು ಧ್ವನಿ ಎತ್ತಬಾರ್ದು, ಧ್ವನಿ ಎತ್ತಿದ್ರೆ ಕೇಸ್ ಹಾಕ್ಬಿಡ್ತಾರೆ. ಇದೇ ಮೈಂಡ್ ಅಲ್ಲಿ ಇರೋದು ಈಗ. ಹಾ ಒಂದು ಈ ರೀತಿ ಮಾಧ್ಯಮದವ್ರನ್ನಾಗಿರ್ಬೋದು, ಸಂಘಟನೆದವ್ರನ್ನಾಗಿರ್ಬೋದು, ಅಂದ್ರೆ ಕನ್ನಡದ ಮೇಲೆ ಇರುವಂತ ಅಭಿಮಾನಿಗಳನ್ನ ಎಲ್ಲರನ್ನೂ ಕೂಡ ಈ ರೀತಿ ಇಲ್ಲಿ ಒಂದು ಯಾರು ಅನ್ಬೇಕಿದು ಒಂದು ಬದುಕಿದ್ದು ಸತ್ತಂತ ಪರಿಸ್ಥಿತಿ ಒಳಗೆ ಜನರನ್ನ ಸುಮ್ಮ ಉಸಿರಾಟ ಅಷ್ಟ, ಯಾವುದೇ ರೀತಿ ನಮ್ಮ ಸ್ವಾಭಿಮಾನಕ್ಕ ನಾವು ಬದುಕೋ ಹಂಗ ಇಲ್ಲದೆ ಇರೋ ಪರಿಸ್ಥಿತಿ ಒಳಗೆ ಇಟ್ಟಾರ್ರಿ. ಧನ್ಯವಾದಗಳು. ನಮ್ಮ ಕನ್ನಡ ಅಂದ್ರೆ ನಮ್ಮ ಕನ್ನಡ ಭಾಷೆ, ಕನ್ನಡ ನೆಲ, ಕನ್ನಡ ಸಂಸ್ಕೃತಿ, ಕನ್ನಡ ಜಲ, ಇದೆಲ್ಲ ನಮ್ಮ ಸ್ವಾಭಿಮಾನ. ನಮ್ಮ ಸ್ವಾಭಿಮಾನವನ್ನ ನಮ್ಮ ಸ್ವಾಭಿಮಾನವನ್ನ ನಮ್ಮ ಮನೆ ಒಳಗನ ಇಲ್ಲಪ್ಪ ಅಂದ್ರ ನಾವೇನ್ ಅನ್ಯ ರಾಜ್ಯ ಮಹಾರಾಷ್ಟ್ರ ಬಾಜು ಗೋವಾ ರಾಜ್ಯಗಳಿಗೆ ಹೋಗಿ ಅಂತ ಕೇಳತ್ತೇವೇನ್ರಿ? ಏನ್ ಕೇರಳ ರಾಜ್ಯಕ್ಕೆ ಹೋಗಿ ಕೇಳತ್ತೇವನ? ಕರ್ನಾಟಕದೊಳಗ ಕನ್ನಡವನ್ನ ಬೆಳೆಸ್ರಿ ಅಂತೇಳಿ ಈ ಯಾವ್ದು ಸ್ವಾತಂತ್ರ್ಯ ಬಂದು 75 ವರ್ಷ ಆದ್ರೂ ನಾವು ನಮ್ಮ ರಾಜ್ಯದೊಳಗ ನಾವು ನಮ್ಮ ಭಾಷೆ ಬಳಸ್ರಿ ಅಂತ ವಿನಂತಿ ಮಾಡ್ಕೊಳ್ಳೋದು, ಪ್ರತಿಭಟನೆ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಬಂದ್ರೆ ಇವತ್ತು ಸಮಾಜ ನಿಂತೈತೆ ಅಂದ್ರ ಅದನ್ನ ವಿಚಾರ ಮಾಡ್ಬೇಕ್ರಿ. ಇದಕ್ಕ ಅದಕ್ಕ ಈ ಕಾಂಗ್ರೆಸ್ ಸರ್ಕಾರ ಧನ್ಯವಾದಗಳು ಇಷ್ಟೊತ್ತು ಇಡನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಏನು ನೋಡ್ತಾ ಇದ್ರಿ ಸಂಗಪ್ಪ ಚೆಲ್ವಾದಿ ಅವರು ಎಷ್ಟೆಲ್ಲ ತಮ್ಮ ನೋವನ್ನ ಹೇಳ್ಕೊಡ್ತಾ ಇದ್ರು ಅಂತ. ನಾವು ಸ್ವಾರ್ಥ ಏನು ನಮ್ಮ ಒಂದಷ್ಟು ನಮಗೂ ಸ್ವಾಭಿಮಾನ ಇರುತ್ತೆ ಅಂತೇಳಿ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಒಂದು ಅಧಿಕಾರಿಗಳು. ಎಚ್ಚೆತ್ಕೊಳ್ಬೇಕು ಅನ್ನೋ ಒಂದಷ್ಟು ಅವರು ಸಹ ಹೇಳಿಕೆಯನ್ನ ಹೇಳ್ತಾ ಇದ್ರು. ಜೈ ಜೈ ಕರ್ನಾಟಕ, ಜೈ ಜೈ ಕರ್ನಾಟಕ. ಜೈ ಜೈ ಕರ್ನಾಟಕ, ಜೈ ಜೈ ಕರ್ನಾಟಕ. ಅಭೂತಪೂರ್ವವಾದಂಥ ಒಂದು ಹೋರಾಟವನ್ನು ಕೈಗೆತ್ತಿಕೊಂಡಿತ್ತು. ಅದೇನಪ್ಪ ಅಂತ ಹೇಳಿದರೆ, ಕರ್ನಾಟಕ ರಾಜ್ಯದಲ್ಲಿ ಕನ್ನಡಕ್ಕೆ ಮೊದಲ ಪ್ರಾಶಸ್ತ್ಯವನ್ನು ಕೊಡಬೇಕು. ಪ್ರತಿಶತ 60% ಕನ್ನಡವನ್ನು ಬಳಕೆ ಮಾಡಬೇಕು. ಯಾವುದೇ ಬೋರ್ಡ್ ಇರಲಿ, ಯಾವುದೇ ಬ್ಯಾನರ್ ಇರಲಿ, ಮುಂದೆ ಎಲ್ಲ ಕಡೆಯೂ ಕೂಡ 60% ನಾವು ಕನ್ನಡವನ್ನು ಬಳಸಬೇಕು, ಕನ್ನಡ ಲಿಪಿಯನ್ನು ಬಳಸಬೇಕು. ನಂತರ ಬೇರೆ ಭಾಷೆಯನ್ನು ನೀವು ಬಳಸ್ಕೊಳ್ಳಿ ಅಂತ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ವಿ. ಆ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ಕೂಡ ಮಾಡಿದ್ವಿ. ಆ ಹೋರಾಟ ಯಶಸ್ವಿಯಾಗಿ ಕರ್ನಾಟಕ ಸರ್ಕಾರ ಒಂದು ಆದೇಶವನ್ನು ಮಾಡಿತು, ಒಂದು ಕಾನೂನನ್ನು ತಂತು. ಏನಪ್ಪ ಅಂತ ಹೇಳಿದ್ರೆ,
ಕರ್ನಾಟಕದಲ್ಲಿರುವಂಥ ಯಾವುದೇ ಸರ್ಕಾರಿ ಕಚೇರಿ ಇರಲಿ, ಖಾಸಗಿ ಇರಲಿ, ಮತ್ತು ಸಂಘ ಸಂಸ್ಥೆಗಳ ಕಚೇರಿಗಳಿರಲಿ, ಆಮೇಲೆ ಹೋಟೆಲ್ ಉದ್ಯಮಿದಾರರು ಬೇಕಾದ ಯಾರಾದರೂ ಇದ್ದರೂ ಕೂಡ ಅವರೆಲ್ಲರೂ ಕೂಡ ಕನ್ನಡವನ್ನು ಪ್ರತಿಶತ 60ರಷ್ಟು ಬಳಸಿ ಬೋರ್ಡ್ಗಳನ್ನು ಹಾಕಬೇಕು ಅಂತೇಳಿ ಒಂದು ಕಾನೂನನ್ನು ಪಾಸ್ ಮಾಡ್ತೀವಿ. ಆದರೆ ಇಲ್ಲಿ ಖಾನಾಪುರದಲ್ಲಿ ಆ ಕಾನೂನಿಗೆ ಕಿಮ್ಮತ್ತನ್ನು ಕೊಡುವಂಥ ಅಧಿಕಾರಿಗಳು ಕಾಣ್ತಾ ಇಲ್ಲ. ಈ ಅಧಿಕಾರಿಗಳು ಕರ್ನಾಟಕ ಸರ್ಕಾರದಿಂದ ವೇತನವನ್ನು ಪಡೆದರೂ ಕೂಡ ಕರ್ನಾಟಕ ಸರ್ಕಾರದ ಆದೇಶವನ್ನು ಪಾಲಿಸಲಿಕ್ಕೆ ಈ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ. ಇವರಿಗೆ ಕರ್ನಾಟಕ ಸರ್ಕಾರದ ವೇತನ ಬೇಕು, ಆದರೆ ಕರ್ನಾಟಕ ಸರ್ಕಾರದ ಕಾಯ್ದೆ ಕಾನೂನುಗಳು ಇವರು ಗಾಳಿಗೆ ತೂರಿ ಇಲ್ಲಿ ರಾಜಕಾರಣಿಗಳು ಮತ್ತು ಏನು ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ, ಅವರ ಹಿತಾಸಕ್ತಿಯಂತೆ ಅವರ ಪ್ರೇರೇಪಣೆಯಿಂದ ಬೇರೆ ಭಾಷೆಗಳಿಗೆ ಇಲ್ಲಿ ಕುಮ್ಮಕ್ಕನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಕರ್ನಾಟಕ ರಕ್ಷಣಾ ವೇದಿಕೆ ಇದನ್ನು ತೀವ್ರವಾಗಿ ಖಂಡಿಸ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ ಖಾನಾಪುರದಲ್ಲಿ ನೀವು ಸುತ್ತಾಕೊಂಡು ಬಂದರೆ ಯಾವುದೇ ಅಂಗಡಿ ಮುಂಗಟ್ಟು ಅದರ ಜೊತೆಗೆ ಇಲ್ಲಿ ಖಾನಾಪುರದ ಏನು ಗಣೇಶೋತ್ಸವವನ್ನು ಮಾಡ್ತಾ ಇದ್ದಾರೆ, ಇಲ್ಲಿ ಎಲ್ಲಿ ನೋಡಿದರೂ ಕೂಡ ಕೇವಲ ಬೇರೆ ಭಾಷೆಯ ನಾಮಫಲಕಗಳು ಮಾತ್ರ ಕಾಣ್ತಾ ಇದ್ದಾವೆ. ಹೀಗಾಗಿ ಈ ಕೂಡಲೇ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿರ್ಬೋದು, ತಹಸೀಲ್ದಾರ್ ಇರ್ಬೋದು ಮತ್ತು ಕಾನೂನು ಇಲಾಖೆ ಇರ್ಬೋದು, ನೀವು ಈ ಕೂಡಲೇ ಪೊಲೀಸ್ ಇಲಾಖೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸೋದ್ರಿಂದ ಯಾವುದೇ ಭಿನ್ನಾಭಿಪ್ರಾಯ ಇದುವರೆಗೂ ಹುಟ್ಟಿಲ್ಲ. ಆದರೆ ಇವತ್ತು ಸರ್ಕಾರ ಆದೇಶ ಮಾಡಿದ ನಂತರವೂ ಕೂಡ ಇಲ್ಲಿ ಕೇವಲ ರಾಜ್ಯ ಸರ್ಕಾರದ ಆದೇಶವನ್ನು ಪರಿಪಾಲಿಸದೆ ಅಧಿಕಾರಿಗಳು ನೇರವಾಗಿ ಒಂದೇ ಭಾಷೆಯನ್ನು ಬೆಳೆಸೋದಕ್ಕೆ ಒಂದೇ ವ್ಯವಸ್ಥೆಯನ್ನು ಪಾಲನೆ ಮಾಡೋದರಿಂದ ಬಹುಸಂಖ್ಯಾತರ ಕನ್ನಡಿಗರ ಮನಕ್ಕೆ ಒಂದು ನೋವಾಗಿದೆ. ಆದ ಕಾರಣ ಖಾನಾಪುರ ತಾಲೂಕಿನಲ್ಲಿ ರಾಜ್ಯ ಸರ್ಕಾರದ ಆದೇಶದಂತೆ ಕನ್ನಡ ನಾಮಫಲಕವನ್ನು ಹೋಟೆಲ್ಗಳು, ಆಮೇಲೆ ಸರ್ಕಾರಿ ಕಚೇರಿಗಳಲ್ಲಿ ಆಗಿರ್ಬೋದು, ಆಮೇಲೆ ಬಸ್ ಸ್ಟ್ಯಾಂಡ್ ಬೋರ್ಡ್ಗಳಲ್ಲಿ ಆಗಿರ್ಬೋದು, ಯಾವುದೇ ಸ್ಥಳದಲ್ಲಿ ಆಗಿರಲಿ ಕಟ್ಟ ಕಡೆ ಒಂದು ಗ್ರಾಮದವರೆಗೂ ಕೂಡ ಕನ್ನಡವನ್ನು ಬೆಳೆಸಬೇಕು, ಕನ್ನಡವನ್ನು ಉಳಿಸ್ಬೇಕಂತೇಳಿ ಇವತ್ತು ಸರ್ಕಾರ ತಹಸೀಲ್ದಾರ್ ಅವರಿಗೆ, ಪೊಲೀಸ್ ಇಲಾಖೆಗೆ, ಆಮೇಲೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೆ ಒಂದು ಸಂದೇಶವನ್ನು ಕೊಟ್ಟಿದೆ. ಆದರೆ ಇದುವರೆಗೂ ಅಧಿಕಾರಿಗಳೇ ಇದನ್ನು ಪಾಲನೆ ಮಾಡತ್ತಿಲ್ಲ, ಇನ್ನು ಸಾರ್ವಜನಿಕರು ಹೆಂಗೆ ಪಾಲನೆ ಮಾಡಬೇಕು? ಮುಖ್ಯವಾಗಿ ಇದನ್ನು ಅಧಿಕಾರಿಗಳು ಕೂಡಲೇ ಕನ್ನಡವನ್ನು ಬೆಳೆಸೋದ್ರ ಕಡೆ ಒಂದು ಚಿತ್ತ ಹರಿಸ್ಬೇಕು. ಕಡ್ಡಾಯವಾಗಿ ಒಂದು ವಾರ ತಹಸೀಲ್ದಾರ್ ಅವರು ಎಲ್ಲ ಅಧಿಕಾರಿಗಳಿಗೆ ಒಂದು ಗೈಡ್ಲೈನ್ಸ್ ಮಾಡಿ ಕನ್ನಡದ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಪೈಲ ಮಾಡಬೇಕು. ಆ ಕಾರಣ ಆಮೇಲೆ ಕರ್ನಾಟಕ ಸರ್ಕಾರ ಆಸ್ಪತ್ರೆಗಳಲ್ಲಿ ಕನ್ನಡದಲ್ಲಿ ಒಂದು ವ್ಯವಸ್ಥೆ ಅಂದರೆ ಚೀಟಿಗಳನ್ನು ಬರೆದು ಕೊಡ್ಬೇಕಂತೇಳಿ ಆದೇಶ ಮಾಡಿದ್ರು. ಇವತ್ತು ಡಾಕ್ಟ್ರುಗಳು ಇಂಗ್ಲೀಷ್ನಲ್ಲಿ ಬರೆದು ಕೊಡತ್ತಾರೋ, ಇದರಿಂದ ಕನ್ನಡಿಗರಿಗೆ ಅನ್ಯಾಯ ಆಗತ್ತೈತಿ. ಯಾಕಂದ್ರೆ ಯಾವ ಟ್ರೀಟ್ಮೆಂಟ್ ಬರೆದು ಕೊಟ್ಟಾರಂತೇಳಿ ಸಂಪೂರ್ಣವಾಗಿ ತಿಳಿದೇ ಇರೋ ಕಾರಣ ಭಾಳಷ್ಟು ಸಮಸ್ಯೆ ಆಗೋದ್ರಿಂದ ಖಾನಾಪುರ ತಾಲೂಕಿನಲ್ಲಿ ಸಮಸ್ತ ವೈದ್ಯರು ಕನ್ನಡವನ್ನು ಕಡ್ಡಾಯವಾಗಿ ಬಳಸಬೇಕು. ಬಳಸದೇ ಹೋದಲ್ಲಿ ಉಗ್ರವಾದಂಥ ಪ್ರತಿಭಟನೆಯನ್ನು